ಆತನಿಗೆ ವಯಸ್ಸು 40 ದಾಟಿತು. ಹೀಗಾಗಿ ಮದುವೆಯ ಹುಚ್ಚಿಗೆ ಬಿದ್ದವ ನನಗೆ ಮದುವೆ ಮಾಡಿಸಿಲ್ಲ ಅಂತ ತಾಯಿಗೆ ಕೊಡಬಾರದ ಕಾಟ ಕೊಡ್ತಿದ್ದ. ಇದೇ ವಿಷಯಕ್ಕೆ ಶುರುವಾದ ಜಗಳ ತಾಯಿಯ ಹೆಣ ಉರುಳಿಸುವಂತೆ ಮಾಡಿದೆ. 40 ವರ್ಷ ಆದರೂ ಮದುವೆ ಮಾಡಿಸಿಲ್ಲ ಅಂತ ಸಿಟ್ಟು. ಹೆತ್ತ ತಾಯಿಯನ್ನೇ ಕೊಂದ ಪಾಪಿ ಕುಲಪುತ್ರ. ಅಯ್ಯೋ ಭಗವಂತ, ಎಂಥ ಕಾಲ ಬಂತು ನೋಡಿ. ಮದುವೆ ಮಾಡಿಸಿಲ್ಲ ಅನ್ನೋ ಕಾರಣಕ್ಕೆಲ್ಲ ಹೆತ್ತವಳನ್ನ ಕೊಲ್ಲೋ ಮಕ್ಕಳು ಹುಟ್ಕೊಂಡಿದ್ದಾರೆ. ಹೊತ್ತು ಹೆತ್ತು ಸಾಕಿದವಳು ಅನ್ನೋದನ್ನು ನೋಡದೆ ಹೆತ್ತ ತಾಯಿಯನ್ನೇ ಘೋರಾತಿ ಘೋರವಾಗಿ ಕೊಂದು ಹಾಕಿದ್ದಾನೆ. ನನಗೆ 40 ವರ್ಷ ಆಯಿತು, ನೀನಿನ್ನೂ ನನಗೆ ಮದುವೆ ಮಾಡಿಸಿಲ್ಲ ಅಂತ ಜನ್ಮ ಕೊಟ್ಟ ತಾಯಿಯನ್ನೇ ನಿರ್ದಯವಾಗಿ ಕೊಂದು ಹಾಕಿದ್ದಾನೆ. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತಾರೆ. ಕಂಕಣ ಭಾಗ್ಯ ಕೂಡಿ ಬಂದಾಗ ಮಾತ್ರ ಮದುವೆ ಆಗೋದು ಅಂತೀವಿ. ಆದರೆ ಇವನಿಗೆ ಮದುವೆ ಆಗೋ ಹುಚ್ಚು ನೆತ್ತಿಗೇರಿತ್ತು. ಅದೇ ಹುಚ್ಚು ಈಗ ತಾಯಿಯ ಜೀವ ತೆಗೆಯುವಂತೆ ಮಾಡಿದೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನಡೆದ ಘಟನೆ ಇಡೀ ಜಿಲ್ಲೆಯ ಜನರನ್ನೇ ಬೆಚ್ಚಿ ಬೀಳಿಸಿದೆ. ಈತನ ಹೆಸರು ಉಮಾಶಂಕರ್ ಅಂತ. ವಯಸ್ಸು 40 ದಾಟೋದಕ್ಕಾಗಿತ್ತು. ಅದೇ ಆಗಿದ್ದು ನೋಡಿ ಎಡವಟ್ಟು. ನನಗೆ 40 ವರ್ಷ ಆದರೂ ಇನ್ನೂ ಮದುವೆ ಮಾಡಿಸ್ತಿಲ್ಲ ಅಂತ ದಿನ ಕಾಟ ಕೊಡ್ತಿದ್ದವ ಹೆತ್ತವರ ರಕ್ತದ ಕೋಡಿ ಹರಿಸಿದ್ದಾನೆ. ತಾಯಿ ಮಗಂದೇ ಜಗಳ. ಆತಕ್ಕೆ ಅನ್ನೋದೇ ಗೊತ್ತಿಲ್ಲ ಸರ್. ತಾಯಿ ಮಗ ಮಾತಾಡ್ತಾನೆ ಇದ್ರು. ಊಟ ಬೆಳಗ್ಗೆ ತಿಂಡಿ ತಿಂದಾನೆ, ಮಧ್ಯಾಹ್ನ ಜೊತೆಲೇ ಇದ್ದ. ಮಧ್ಯಾಹ್ನ ಮೇಲೆ ಅವ್ರವ್ರ ತರ್ಕ ಏನು ನಡೀತಾ ಗೊತ್ತಿಲ್ಲ. ಅವ್ರು ಇಲ್ಲಿ ಗೋಧಿ ಮಾಡ್ತಾಯಿದ್ರು, ಕ್ಲೀನ್ ಮಾಡ್ತಾಯಿದ್ರು ಗೋಧಿನ. ಅಷ್ಟರೊಳಗೆ ಇದು ಮಾಡ್ಕೊಂಡು ಒಳಗಡೆಯಿಂದ ನಾನು ಒಳಗಡೆ ಕೂತಿದ್ದೆ ಅಷ್ಟೇ. ನಾನು 1 ವರ್ಷದ ಹಿಂದೆ ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ನಡೆದಿತ್ತು. ಕುಂಭಮೇಳಕ್ಕೆ ಉಮಾಶಂಕರ್ ಕೂಡ ಹೋಗಿದ್ದ. ಈ ವೇಳೆ ಸಂಭವಿಸಿದ್ದ ಅಪಘಾತದಲ್ಲಿ ಉಮಾಶಂಕರ್ಗೆ ಗಂಭೀರವಾಗಿ ಗಾಯವಾಗಿತ್ತು. ಹೇಗೋ ಬದುಕುಳಿದು ಬಂದವ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡಿದ್ದ. ಹೀಗಾಗಿಯೇ ಪದೇ ಪದೇ ಮದುವೆ ಮಾಡಿಸುವಂತೆ ಕಾಟ ಕೊಡ್ತಿದ್ದ. ಮಗನ ಈ ಪರಿಸ್ಥಿತಿಯಲ್ಲಿ ಯಾವ ತಾಯಿ ಮದುವೆ ಮಾಡಿಸ್ತಾರೆ ಹೇಳಿ? ಆದರೆ ಇದನ್ನರಿಯದ ಉಮಾಶಂಕರ್ ತಾಯಿಯ ಜೊತೆ ಜಗಳಕ್ಕೆ ನಿಂತಿದ್ದಾನೆ. ಹೆತ್ತವಳು ಜೋರು ಮಾಡ್ತಿದ್ದಂತೆ ತಲೆಗೆ ಹೊಡೆದಿದ್ದಾನೆ. ಅಲ್ಲೇ ಕುಸಿದು ಬೀಳ್ತಿದ್ದಂತೆ ದೊಡ್ಡ ಕಲ್ಲೊಂದನ್ನು ತಂದು ತಲೆ ಮೇಲೆ ಎತ್ತು ಹಾಕಿದ್ದ. ಸುಮಾರು 1 ವಾರಗಳ ಕಾಲ ಜೀವನ್ಮರಣ ಹೋರಾಟ ನಡೆಸಿದ ಜೀವ ಕೊನೆಗೂ ಕೊನೆಯುಸಿರೆಳೆದಿದೆ. ಉಮಾಶಂಕರ್ಗೆ ಏನೋ ಲಾಸ್ಟ್ ಇಯರ್ ಆದಾಗ ಏನೋ ಒಂದು ಅವರು ಯಾವುದು ಟೂರ್ ಎಲ್ಲ ಹೋಗಿದ್ದಾಗ ಗಾಡಿ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಏನೋ ಡ್ಯಾಮೇಜ್, ಹೊಟ್ಟೆಗೆಲ್ಲ ಏಟಾಗಿ ಸ್ವಲ್ಪ ಅವನಿಗೆ ಇಂಜುರಿ ಆಗಿತ್ತು. ಮೇನ್ ಸಿವಿಯರ್ ಇಂಜುರಿ ಆಗಿತ್ತು. ಆಮೇಲೆ ಟ್ರೀಟ್ಮೆಂಟ್ಸ್ಗಳು ನಡೀತಾ ಇತ್ತು. ಅದಾದ್ಮೇಲೆ ಸ್ವಲ್ಪ ಹುಷಾರಾಗಿ ಬಂದು ಸ್ವಲ್ಪ ದಿವಸದ ಹಿಂದೆ ನನಗೂ ಸಿಕ್ಕಿದ್ದ, ನಾರ್ಮಲ್ ಆಗಿದ್ದ. ಬಟ್ ಈಗೀಗ ನನಗೆ ನಿನ್ನೆ ಈ ಒಂದು ಘಟನೆ ನಡೆದಾಗ ಗೊತ್ತಾಗ್ತಾ ಇರೋದೇನು ಅಂದ್ರೆ, ಒಂದು 15 ತಿಂಗಳಿಂದ ಏನು ಟ್ಯಾಬ್ಲೆಟ್ ಏನು ತಗೋತಾ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಅವನು ಅಸ್ವಸ್ಥ ಜಾಸ್ತಿ ಆಗಿತ್ತು ಅನ್ನೋದು ಒಂದು ವಿಷಯ ನನಗೂ ಈಗ ಮೊನ್ನೆ. ಒಟ್ನಲ್ಲಿ ಮಾನಸಿಕ ಅಸ್ವಸ್ಥನಾಗಿದ್ದ ಮಗ ಹೆತ್ತವಳ ಪಾಲಿಗೆ ಯಮನಾಗಿದ್ದಾನೆ. ಮಗನ ಮದುವೆ ಹುಚ್ಚೆ ತಾಯಿಯ ಜೀವ ತೆಗೆಯುವಂತೆ ಮಾಡಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.